Namaste. Subject Basic Electrical Engineering. So question, find the equivalent resistance RSH. RSH ಅಂತ ಹೇಳಿದ್ರೆ ಶಂಟ್ ಅಂತ ಇದೆ. ಆ್ಯಕ್ಚುಲಿ ಇದು RAB ಆಗಬೇಕಿದು, ಗೊತ್ತಾಯ್ತಲ್ಲ. ಈಕ್ವಾಲೆಂಟ್ ರೆಸಿಸ್ಟೆನ್ಸ್ RAB, ಇದನ್ನು ಚೇಂಜ್ ಮಾಡ್ಕೋಬೇಕು. RAB ಫಾರ್ ದಿ ಸರ್ಕ್ಯೂಟ್ ಶೋನ್ ಅಂತ. ಓಕೆ, ಸೊ ಇದು ಸರ್ಕ್ಯೂಟ್ ಯಾರ್ದು ಕ್ವಶನ್ ಪೇಪರ್ದಿದು. ಓಕೆ, ಸೊ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. RSH ಅಂತ ಇರೋದನ್ನು RAB ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇದೆರಡು ಪ್ಯಾರಲಲ್ ಆಗಿದೆ, ಗೊತ್ತಾಯ್ತಲ್ಲ. ಸೊ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ಇಲ್ಲಿ ಏನಾಗ್ತದೆ, ಇದು ಎ ಟರ್ಮಿನಲ್ಲು 16 ಓಮ್. ಸೊ 20 ಪ್ಯಾರಲಲ್ ಟು 5 ಓಮ್. ಸೊ 20 ಪ್ಯಾರಲಲ್ ಟು 5 ಈಕ್ವಲ್ ಟು 20 ಇಂಟು 5 ಡಿವೈಡೆಡ್ ಬೈ 20 ಪ್ಲಸ್ 5. ಸೊ ಈಕ್ವಲ್ ಟು 100 ಡಿವೈಡೆಡ್ ಬೈ 25. ಸೊ 100 ಬೈ 25 ಅಂತ ಹೇಳಿದ್ರೆ 4 ಓಮ್ ಏನೋ ಬರುತ್ತೆ. ಓಕೆ, ಸೊ ಇಲ್ಲಿ ಏನು ಮಾಡಬೇಕು, ಮತ್ತೆ ಸರ್ಕ್ಯೂಟ್ ಬರಿಬೇಕು. ಸೊ ದಿಸ್ ಈಸ್ 4 ಓಮ್. ಇಲ್ಲಿ ಮತ್ತೆ ಇದು 9 ಓಮ್ ಅಂತ ಇದೆ. ಇಲ್ಲಿ ಇದು 1 ಓಮ್. ಸೊ ದಿಸ್ ಈಸ್ 2 ಓಮ್. ಮತ್ತು ಇದೇನಾಗುತ್ತೆ, ಇದು 20 ಓಮ್. ಮತ್ತು ಇಲ್ಲಿ ಏನು, ದೇರ್ ಇಸ್ ನೋ ಎಲಿಮೆಂಟು. ಇದು ಬಿ ಟರ್ಮಿನಲ್ಲು. ಇಲ್ಲಿಂದ ಇಲ್ಲಿಗೆ 18 ಓಮ್. ಸೊ ದಿಸ್ ಈಸ್ RAB. ಓಕೆ, ನೆಕ್ಸ್ಟ್ ಇದೆರಡು ಸೀರೀಸ್ ಆಗಿದೆ ಮತ್ತು ಇದಕ್ಕೆ ಪ್ಯಾರಲಲ್ ಆಗುತ್ತೆ. ಓಕೆ, ಮತ್ತು ಈಕ್ವಾಲೆಂಟ್ ಸರ್ಕ್ಯೂಟ್ ಇದರದ್ದು. ದಿಸ್ ಈಸ್ 16 ಓಮ್. ಮತ್ತು ಇಲ್ಲಿಂದ ಇದು 9 ಓಮ್. ಮತ್ತಿದು ಎಷ್ಟಾಯ್ತಿದು, ಸೇಮ್ ಟರ್ಮಿನಲ್ಲಿಂದನೇ, ಗೊತ್ತಾಯ್ತಲ್ಲ. ಇಲ್ಲಿಂದ ಬಂದಿದ್ದು 20 ಓಮ್, ಮತ್ತಿದು 4 ಪ್ಲಸ್ 1 ಈಸ್ 5 ಓಮ್. ಓಕೆ, ಇದು ಎಲ್ಲಿ ಕನೆಕ್ಟ್ ಆಗಿದೆ, ಇದು 20 ಓಮ್, ಇದು 20 ಓಮ್. ಓಕೆ, ಸೊ ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಸೊ ಇಷ್ಟಿದು 2 ಓಮ್. ಸೊ ದಿಸ್ ಈಸ್ ಬಿ ಟರ್ಮಿನಲ್ RAB. ಇಲ್ಲಿಂದ ಒಂದು ರೆಸಿಸ್ಟೆನ್ಸ್ ಹೋಗ್ತಾ ಇದೆ, 18 ಓಮ್ ರೆಸಿಸ್ಟೆನ್ಸ್. ಸೊ ಇದೆರಡು ಪ್ಯಾರಲಲ್ ಆಯ್ತು. ಇವಾಗ 20 ಪ್ಯಾರಲಲ್ ಟು 5 ಸೇಮ್ 4 ಓಮ್ ಇದೆಯಲ್ಲ, ಅದೇ ಬರುತ್ತೆ. ಮತ್ತೆ ಸರ್ಕ್ಯೂಟು ಡ್ರಾ ಮಾಡಬೇಕು. ಸೊ 16 ಓಮ್, ಇಲ್ಲಿಂದ ಇದು 9 ಓಮ್. ಸೊ 20 ಪ್ಯಾರಲಲ್ ಟು 5 ಏನು 4 ಓಮ್. ಓಕೆ, ಹೇಗೆ ಅಂದರೆ 20 ಪ್ಯಾರಲಲ್ ವಿತ್ 5 ಓಮ್. ಸೊ ದಟ್ ಈಸ್ ಈಕ್ವಲ್ ಟು 4 ಓಮ್. ಓಕೆ, ಇಲ್ಲಿ ಮತ್ತೆ ಅದು ರೆಸಿಸ್ಟೆನ್ಸ್ 2 ಓಮ್ ಇದೆ. ಮತ್ತಿಲ್ಲಿ ಯಾವುದು ಎಲಿಮೆಂಟ್ಸ್ ಇಲ್ಲ. ಇಲ್ಲಿ 18 ಓಮ್ ಇದೆ. ಓಕೆ, ದಿಸ್ ಈಸ್ ಎ ಟರ್ಮಿನಲ್, ದಿಸ್ ಈಸ್ ಬಿ ಟರ್ಮಿನಲ್ RAB. ಓಕೆ, ನೆಕ್ಸ್ಟ್ ಮತ್ತೆ ಈಕ್ವಾಲೆಂಟ್ ಸರ್ಕ್ಯೂಟ್ ಬರೀಬೇಕು. 16 ಓಮ್. ಇವಾಗ ಇದೆರಡು ಸೀರೀಸ್ ಆಯಿತು. 4 ಪ್ಲಸ್ 2 ಈಸ್ 6. ಸೊ ಅಲ್ಲಿಗೆ ಇದು 9 ಓಮ್. ದಿಸ್ ಈಸ್ 4 ಪ್ಲಸ್ 2 ಈಕ್ವಲ್ ಟು 6 ಓಮ್. ಮತ್ತು ಇಲ್ಲಿಂದನೇ ಒಂದು ರೆಸಿಸ್ಟೆನ್ಸ್ ಇದೆ, ಯಾವುದದು 18 ಓಮ್. ಸೊ ದಿಸ್ ಈಸ್ 18 ಓಮ್. ದಿಸ್ ಈಸ್ ಬಿ ಟರ್ಮಿನಲ್, ದಿಸ್ ಈಸ್ ಎ ಟರ್ಮಿನಲ್ RAB. ಇದಿಷ್ಟು ಪ್ಯಾರಲಲ್ ಆಯ್ತು ಇವಾಗ. ಓಕೆ, ಸೊ ಈಗಲೇ ಬೇಡ RAB ಅಂತ. ಮತ್ತು ಇದು ಎ ಟರ್ಮಿನಲ್, ಇಲ್ಲಿ 16 ಓಮ್ ಇದೆ. ದಿಸ್ ಈಸ್ ಬಿ ಟರ್ಮಿನಲ್, ದಿಸ್ ಈಸ್ RAB. ಈ ರೆಸಿಸ್ಟೆನ್ಸ್ ಅಂದರೆ
18 ಪ್ಯಾರಲಲ್ ಟು 9 ಪ್ಯಾರಲಲ್ ಟು 6 ಹೋಮ್ದು ಎಷ್ಟು ನೋಡಬೇಕು ಗೊತ್ತಾಯ್ತಲ್ಲ. ಇದಕ್ಕೆ ಆರ್ ಪಿ ಅಂತ ಕಾಲ್ ಮಾಡ್ಕೊತೀನಿ. ಸೊ 1/RP ಈಕ್ವಲ್ ಟು 1/18 ಪ್ಲಸ್ 1/9 ಪ್ಲಸ್ 1/6. ಸೊ ದೆನ್ ಆರ್ ಪಿ ಎಷ್ಟು ಬರುತ್ತೆ ನೋಡಬೇಕು. 1/RP ಅಂತಲೇ ತೊಗೊಂಡಿರೋಣ. ಸೊ ಬೈ ಯೂಸಿಂಗ್ ಕ್ಯಾಲ್ಕುಲೇಟರ್ 1/18, ಸೊ ಅದು 0.0556 ಅಂತ ಇಟ್ಕೊಳ್ಳೋಣ. ಪ್ಲಸ್ 1/9 1/9 ಈಕ್ವಲ್ ಟು 0.111 ಅಂತ ಇದೆ. ಪ್ಲಸ್ 1/6 1/6 ಈಕ್ವಲ್ ಟು ಇಲ್ಲಿ ಪ್ಲಸ್ 0.1667 ಇದು. ಸೊ ದೆನ್ 1/RP ಈಕ್ವಲ್ ಟು ಇಷ್ಟು ಆ್ಯಡ್ ಮಾಡಿದರೆ ಪ್ಲಸ್ 0.111 ಪ್ಲಸ್ 0.0556 ಈಕ್ವಲ್ ಟು 0.333376 ಎಕ್ಸೆಟ್ರಾ ಬರುತ್ತಾಯ್ತಾ. ಸೊ ದೆನ್ ಆರ್ ಪಿ ಅಂತ ಹೇಳಿದ್ರೆ ರೆಸಿಪ್ರೋಕಲ್ ಮಾಡಬೇಕು. ಇದನ್ನು 1/.33333376 ಅಂತ ಮಾಡಿಕೊಂಡ್ರೆ 2.9999 ಅಂತ ಬರುತ್ತೆ ಗೊತ್ತಾಯ್ತಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 3. ಸೊ ದಿಸ್ ಈಸ್ 3 ಹೋಮ್. ಸೊ ಇವಾಗ ಇದೆರಡು ಸೀರೀಸಲ್ಲಿದೆ. ಓಕೆ, ದಿಸ್ ಇಸ್ 3 ಹೋಮ್ ಅಂತ ಇರಲಿ. ಸೊ 16 ಹೋಮ್ ಇನ್ ಸೀರೀಸ್ ವಿತ್ 3 ಹೋಮ್. ಸೊ ಇದು A terminal, this is B terminal, RAB. So therefore RAB equal to 16 plus 3 equal to 19 home. So RAB is 19 home is the answer. Okay. Okay, thank you so much.